ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಗೈಸ್, ಇದು ನನ್ನ ಸ್ಟ್ಯಾಂಡ್ ಒಂದು ಸ್ವಲ್ಪ ಲೂಸ್ ಆಗಿದೆ ಅನಿಸ್ತಾ ಇದೆ. ಅದು ಜಾರ್ಕೊಂಡ್ಬಿಡ್ತಾ ಇದೆ ಈ ಥರ. ಒಂದು ಚೂರು ಹೀಗೆ ಟಚ್ ನೋಡಿ, ಹೀಗೆ ಜಾರ್ಕೊಳುತ್ತೆ. ಗೊತ್ತಾಯ್ತಲ್ವ? ಗೊತ್ತಾಗುತ್ತೆ ಆ್ಯಕ್ಚುಲಿ ಜಾರ್ಕೊಳೋದು. ಗೈಸ್, ಆ್ಯಕ್ಚುಲಿ ಕಣ್ಣೆಲ್ಲ ನೋಡ್ತದೆ ನನಗೆ. ಉರಿ 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 ಥರ ಕಣ್ಣು, ತಲೆನೋವು. ಗೈಸ್, ನನ್ನ ಹೇರ್ ಸ್ಟೈಲ್ ಹೇಗೆ ಕಾಣಿಸ್ತದೆ ನೋಡಿ. ಆಫ್ಟರ್ ಏನು ಸೆಟ್ಟಿಂಗ್ಸ್ ಮಾಡಿದ್ರಲ್ವಾ ಅವರು, ಅಂದರೆ ಹೀಗೆ ಕೆಳಗಡೆ ಸೆಟ್ಟಿಂಗ್ಸ್ ಮಾಡಿದ್ರು, ರೋಲ್ಸ್ ಆಗಿತ್ತು ಕೆಳಗಡೆ. ಬಟ್ ಅದು ಸ್ವಲ್ಪ ಇರುತ್ತೆ ಅಷ್ಟೇ, ಆಮೇಲೆ ಹೊರಟೋಗುತ್ತೆ. ಯೂಶ್ವಲಿ ನನ್ನ ಹೇರ್ ಸ್ಟ್ರೇಟ್ ಹೇರ್ ಅಲ್ವಾ, ಸೊ ಹಾಗಾಗಿ ಕೂರಲ್ಲ ನನಗೇನು. ಸೆಟ್ಟಿಂಗ್ಸು ಸ್ಪ್ರೇ ಎಲ್ಲ ಯೂಸ್ ಮಾಡಲ್ಲ ನಾನು. ಬಟ್ ಇದೆ, ದಿಸ್ ಲುಕ್ಸ್ ಗುಡ್ ಆನ್ ಮೀ ಅಲ್ವಾ? ಏನು ಹೇಳ್ತೀರಾ? ಎಲ್ಲರದ್ದು ಆಯ್ತಾ ಗೈಸ್? ಕಾಫಿ, ಟೀ, ಕಷಾಯ, ವಾಟ್ ಎವರ್. ನಾನು ಇನ್ನೂ ವೆಯ್ಟಿಂಗ್ ಫಾರ್ ದ ಕಾಫಿ. ಇನ್ನೂ ಕಾಫಿ ಬಂದಿಲ್ಲ, ಸೊ ಅಷ್ಟೆಲ್ಲ ಮತ್ತೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಇನ್ನು ಕಾಫಿ ಮಾಡ್ತಾ ಇದ್ದಾರೆ ಗೈಸ್. ಇವತ್ತು ಮಂಡೇ, ಮೈ ತುಂಬ ಕೆಲಸ ಇರುತ್ತೆ. ಆ್ಯಕ್ಚುಲಿ ಏನು ಸ್ಯಾಟರ್ಡೆ ರಜೆ ಹಾಕ್ಕೊಂಡ್ಬಿಟ್ಟಿದ್ದೆ ಅಲ್ವಾ, ಸೊ ಅದಕ್ಕೆ ಕೆಲಸ ಜಾಸ್ತಿ ಇರುತ್ತೆ ಇವತ್ತು. ಕೈ ತುಂಬ, ಎಲ್ರಿಗೂ ಕೈ ತುಂಬ ಯೂಶ್ವಲಿ ಮಂಡೇ ಎಲ್ರಿಗೂ ಹಾಗೆ ಇರುತ್ತೆ. ಕೈ ತುಂಬ ಇರಲ್ಲ, ಮೈ ತುಂಬ ಕೆಲಸ ಇರುತ್ತೆ. ಜಾಸ್ತಿ 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 ಮಾಡೋದಿರುತ್ತೆ ಅಲ್ವಾ ಗೈಸ್? ಅಗ್ರಿ ಐ ಅಗ್ರಿ. ಮಂಡೇ, ಟ್ಯೂಸ್ಡೇ ಓಕೆ ಇರುತ್ತೆ. ವೆನ್ಸ್ಡೇ ಜಾಸ್ತಿ ಇರುತ್ತೆ. ಥರ್ಸ್ಡೇನೂ ಜಾಸ್ತಿ ಇರುತ್ತೆ. ಫ್ರೈಡೇ ಒಂದು ಸ್ವಲ್ಪ ಒಂದು 70% ಇರುತ್ತೆ. ಸ್ಯಾಟರ್ಡೇ 20-30% ಇರುತ್ತೆ ಅಷ್ಟೇ. ಸ್ಯಾಟರ್ಡೇಸ್ ಯೂಶ್ವಲಿ ನಾವು ವರ್ಕ್ ಮಾಡೋದು 20-30% ಅಷ್ಟೇ. ಅಂದರೆ ಇಂಟ್ರೆಸ್ಟ್ ಅಷ್ಟು ಇರುತ್ತೆ. ಬಿಕಾಸ್ ಸಂಡೇ ರಜಾ ಅಂತ ಇರುತ್ತಲ್ವ, ಸೊ ಹಾಗೆ ಕೆಲಸ ಇದ್ದರೆ ಅಫ್ಕೋರ್ಸ್ ಇದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಮಾಡೋದು ಅಲ್ವಾ ಗೈಸ್? ಏನು ಶೆಕೆ ಕಡಿಮೆನೇ ಆಗ್ತಾಯಿಲ್ಲ ದೇವ. ಇನ್ನೊಂದು ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಇವಾಗ ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ಮಳೆ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ನಿಮ್ಮೂರ ಕಡೆ ಎಲ್ಲ ಮಳೆ ಬಂದಿದೆ ಗೈಸ್? ಕಾಮೆಂಟ್ಸ್ ಪ್ಲೀಸ್, ಮಳೆ ಬಂದಿದೆ ಏನು ಅಂತ. ಓಕೆ ಗೈಸ್, ನೆನ್ನೆ ವಿಡಿಯೋ, ನೆನ್ನೆದಲ್ಲ ಮೊನ್ನೆದು, ಲೇಟಾಗಿ ಹೋಗಿದೆ ಗೈಸ್. ಆ್ಯಕ್ಚುಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ವಾಯ್ಸು ಏನು ಕಟ್ ಆಗ್ತಾ ಇತ್ತು. ಅಂದರೆ ನಾನು ಇವಾಗ ನಾನು ಮಾತಾಡ್ತಾ ಇರೋದಕ್ಕೂ ನನ್ನ ಆ್ಯಕ್ಷನ್ಗೂ ಡಿಫ್ರೆಂಟ್ ಇತ್ತು. ವಾಯ್ಸ್ ಅಂದರೆ ಆ್ಯಕ್ಷನ್ ಜಾಸ್ತಿ ಮುಂದೆ ಹೊಟ್ಟೋಗಿತ್ತು, ವಾಯ್ಸ್ ಸ್ವಲ್ಪ ಹಿಂದೆ ಹೊಟ್ಟೋಗಿತ್ತು. ಆ ಥರ ಆಗಿತ್ತು. ಫಸ್ಟ್ ಟೈಮ್ ಆಗಿದ್ದು, ಗೊತ್ತಿಲ್ಲ ಏನಕ್ಕಂತ. ಬಟ್ ಡೌನ್ಲೋಡ್ ಆಗಬೇಕಾದ್ರೆ ಕರೆಕ್ಟಾಗಿ ಆಗಿದೆ ಡೌನ್ಲೋಡು. ಆಮೇಲೆ ಮತ್ತೆ ಆ ವಿಡಿಯೋ ಡಿಲೀಟ್ ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮಾಡಿ ಇನ್ನೂ ಅಪ್ಲೋಡ್ ಆಗಿಲ್ಲ ಗೈಸ್. ಇನ್ನೂ 3% ಏನೋ ಇದೆ ಅಷ್ಟೇ. ವೈಫೈ ರೀಚಾರ್ಜ್ ಮಾಡಿಸ್ಕೊಂಡೆ, ವೈಫೈ ಆನ್ ಇದೆ. ಬಟ್ ಆದರೂ ಏನಕ್ಕೆ ಅಷ್ಟು ಲೇಟ್ ಆಗ್ತಾಯಿದೆ ಗೊತ್ತಿಲ್ಲ, ನೋಡೋಣ. ಅದು ಒಂದು ನಿಮಗೆ ಲೇಟಾಗಿ ಬಂದಿರೋದೆ, ಸೊ ಸಾರಿ ಫಾರ್ ದ್ಯಾಟ್. ಒಂದು ದಿನದ್ದು. ಬಟ್ ನನಗೇನಾದರೂ ವೀಡಿಯೋ ಮಾಡಿದ್ದೀನಲ್ವ, ಅದೊಂದು ಸಮಾಧಾನ ಅಷ್ಟೇ. ಅಪ್ಲೋಡ್ ಆಗಿಲ್ಲ ಅಷ್ಟೇ. ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿ ಮತ್ತೇನೇನೋ ಜುಗಾಡಾಗಿದೆ. ಅದು ಸಾರಿ ಗೈಸ್, ಅದು ಒಂದು ಇದಾಯಿತು, ಮಿಸ್ ಆಯಿತು. ಬಟ್ ಕನ್ಸಿಸ್ಟೆನ್ಸಿ ಅಂತೂ ಪಕ್ಕ ಇದೆ. ವೀಡಿಯೋ ಒಂದು ಹಾಕಿದ್ದೀನಿ, ಇವತ್ತು ಒಂದು ಹಾಕ್ತೀನಿ. ಮೇ ಬಿ ಇವಾಗ ಅಪ್ಲೋಡ್ ಆಗುತ್ತೆ ಅದು, ಮತ್ತು ಸಂಜೆ ಒಂದು ಹಾಕ್ತೀನಿ. ಸೊ ಅಲ್ಲಿಗೆ ಮ್ಯಾಚ್ ಆಗಿಬಿಡುತ್ತೆ. ಮ್ಯಾಚ್. ಮತ್ತು ಗೈಸ್, ಇನ್ನೇನು ಸಮಾಚಾರ? ನಿಮ್ಮದೆಲ್ಲ ಹೇಗಿದೆ ಗೈಸ್ ಕೆಲಸ? ನೀವೆಲ್ಲ ಹೇಗಿದ್ದೀರಾ ಗೈಸ್? ಆಲ್ರೆಡಿ ಏಪ್ರಿಲ್ ಎಂಡ್. ಎಷ್ಟು ಬೇಗ ಆಗೋಯ್ತಲ್ವಾ? 5 months, 4 months ಆಗೋಯ್ತು. ಸೊ ನೆಕ್ಸ್ಟ್ ಮೇ. ಬೇಗ ಹೋಗ್ತಾ ಇದೆ. ಇನ್ನು ಏನು ಮಾಡಿಲ್ಲ. ಏನಾದರೂ ಮಾಡಬೇಕು. 4 months ಗಯ. ನೀವು ಅಷ್ಟೇ ಗೈಸ್, ಏನಾದರೂ ಅಂದರೆ ಟೈಮ್ ಹೋಗ್ತಾ ನಿಮಗೆ ಆ್ಯಕ್ಚುಲಿ ಭಯ ಸ್ಟಾರ್ಟ್ ಆಗಬೇಕು. ಇನ್ನೂ ಮಾಡಿಲ್ವಲ್ಲ ಅಂತ. ಸೊ ಹಾಗೆ ನಾನು ಆ್ಯಕ್ಚುಲಿ 3 monthsನಲ್ಲಿ ಯೂಟ್ಯೂಬ್ ಮಾನಿಟೈಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇದೊಂದು 2-3 days ಇದೆ ಅಷ್ಟೇ. ಈ ಮಂತ್ ಆಗೋಗುತ್ತೆ. 3 monthsಲ್ಲಿ ಆಗಿಲ್ಲ. ಸೊ ಖುಷಿ ವಿಚಾರ ಏನಂತ ಹೇಳಿದರೆ, ಇನ್ಸ್ಟಾಗ್ರಾಮ್ ಮಾನಿಟೈಸ್ ಆಗಿದೆ. ಅದು ಒಂದು ಸಮಾಧಾನ ನನಗೆ. ಅಂದರೆ ಓಕೆ, ಇದಾಗಿಲ್ಲ ಅಂತಾಳೆ ಅಟ್ಲೀಸ್ಟ್ 100% ಆಗಿಲ್ಲ, 50% ಯಾವುದೋ ಒಂದು ಆಗಿದೆಯಲ್ವ ಅಂತ. ಅದು ಒಂದು ನನಗೆ ಖುಷಿ ಅಷ್ಟೇ. ಬಟ್ ಅಫ್ಕೋರ್ಸ್ ಇದು ಮಾನಿಟೈಸ್ ಮಾಡೇ ಮಾಡ್ತೀನಿ ಗೈಸ್, ವಿತ್ ಆಲ್ ಯರ್ ಸಪೋರ್ಟ್. ನೋಡೋಣ ಯಾವಾಗ ಮಾನಿಟೈಸ್ ಆಗುತ್ತೆ ಅಂತ. ಓಕೆನಾ ಗೈಸ್? ಇವಾಗ ಕಾಫಿ ಕುಟ್ಕೊಂಡು ಹೊರಡ್ತೀನಿ. ಇಲ್ಲೇ 4 minutes ಆಗೋಯ್ತು ಆ್ಯಕ್ಚುಲಿ ಕ್ಲಿಪ್ಪಿಂಗ್ಸ್ದು. ಹೊರಡೋಣ, ಕಾಫಿ ಕುಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತೀನಿ. ಓಕೆ ಬನ್ನಿ, ಕ್ಯಾಬಲ್ಲಿ ಸಿಗ್ತೀನಿ. ಓಕೆ ಲೆಟ್ಸ್ ಗೋ. ಗೈಸ್, ನಾನು ಇವಾಗ ಆಫೀಸ್ ರೀಚ್ ಆದೆ. ಆ್ಯಕ್ಚುಲಿ ಲೇಟಾಗಿ ಹೋಗಿದೆ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಆಮೇಲೆ ಸಿಗ್ತೀನಿ, ಬ್ರೇಕ್ಫಾಸ್ಟ್ ಮಾಡಿ ವಿಲ್ ಸ್ಟಾರ್ಟ್ ಟು ವರ್ಕ್. ಓಕೆ ಹಾಯ್ ಗೈಸ್,
ಗೈಸ್, ಗುಡ್ ಈವ್ನಿಂಗ್, ಸಾರಿ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನನ್ನ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ನನಗೆ, ಸೊ ಹಾಗಾಗಿ ಬೆಳಗ್ಗೆ ನಾನು ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ತುಂಬ ಅರ್ಜೆಂಟ್ ಕೆಲಸ ಇತ್ತು ಗೈಸ್ ನೆನ್ನೆ, ಸೊ ಆ್ಯಕ್ಚುಲಿ ಬ್ಯುಸಿ ಇದೆ, ತುಂಬ ಬ್ಯುಸಿ ಇದೆ. ಸೊ ಸಾರಿ ಫಾರ್ ದ್ಯಾಟ್. ಓಕೆ, ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು ಗೈಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ. ಓಕೆ, ಯಾ, ಗುಡ್ ನೈಟ್, ಸ್ಪೀಡ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.